ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಗೋಸ್ ಆನ್. ಸೊ ಲಾಸ್ಟ್ ಚಾಪ್ಟರ್ 2 ಅಲ್ಲಿ ಮನಿ ಬಗ್ಗೆ ಮಾತಾಡಿದ್ವಿ. ಹಣ ಬಗ್ಗೆ ಏನಿರ್ಬೋದು, ಲೈಫ್ ಆಯಿತು, ನೆಮ್ಮದಿ ಆಯಿತು, ಹಣನೂ ಆಯಿತು. ಇವಾಗ ಬರೋದು ಲವ್, ಪ್ರೀತಿ ಬಗ್ಗೆ ಮಾತಾಡೋಣ ಇವತ್ತು. ಸೇಮ್ ಆಸ್ ಯೂಶುವಲ್ ಇದ್ರ ಬಗ್ಗೆನೂ ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ. ನನಗೇನು ಅಷ್ಟೊಂದು ಗೊತ್ತಿಲ್ಲ ಅದ್ರ ಬಗ್ಗೆ. ಏನು ಗೊತ್ತಿದೆ ಅಷ್ಟು ಮಾತಾಡೋಣ. ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಳೋಣ. ಕ್ಲಾರಿಫೈ ಆದಮೇಲೆ ಮಾಸ್ ತೆಗಿಯೋಣ ಅಷ್ಟೇ. ಸೊ ಫಸ್ಟ್ ನಮ್ಮ ಅಜ್ಞಾನಿಗಳಿಂದ ಶುರು ಮಾಡೋಣ. ಸೊ ಹಾಗೆ ಎಲ್ಲದ್ರ ಬಗ್ಗೆ ಕೇಳಿದ ಹಾಗೆ ಲವ್ ಬಗ್ಗೆನೂ ಕೇಳಿದ್ದೆ ನಾನು. ಈ ಪ್ರೀತಿ ಅಂದ್ರೆ ಏನು ಸ್ವಾಮಿ? ಒಂದು ಹುಡುಗಿ ಮಾಡೋದೇ ಪ್ರೀತಿನ? ಅಪ್ಪ ಅಮ್ಮ ಮಕ್ಕಳಿಗೆ ಮಾಡೋದು ಪ್ರೀತಿನ? ಮಕ್ಕಳು ಅಪ್ಪ ಅಮ್ಮಂದ್ರನ್ನ ಇಷ್ಟಪಡೋದು ಪ್ರೀತಿ ಅಂತಾರ? ನಾವುಗಳು ಒಂದು ನಾಯಿ ಸಾಕಿದ್ರೆ ಅದ್ರ ಮೇಲೆ ತೋರಿಸೋದನ್ನ ಪ್ರೀತಿ ಅಂತೀವ? ನಮಗೆ ತುಂಬ ಇಷ್ಟ ಆಗಿರೋ ಫುಡ್ನ ಪ್ರೀತಿಯಿಂದ ತಿಂತೀವ? ಈ ಪ್ರೀತಿ ಅನ್ನೋದೇನು? ಯಾರ ಮೇಲೆ ಬರುತ್ತೆ? ನಮಗೆ ಏನಕ್ಕೆ ಬರುತ್ತೆ? ಈ ಪ್ರೀತಿ ಅನ್ನೋದು ಅನ್ಕಂಡೀಷನಲ್ಲ. ಇಲ್ಲ ಅದಕ್ಕೂ ಏನಾದರೂ ಕಂಡೀಷನ್ಸ್ ಇದೆಯಾ? ಅಂದರೆ ಒಬ್ಬರ ಮೇಲೆ ಒಬ್ರಿಗೆ ಪ್ರೀತಿ ಬರಬೇಕು ಅಂದ್ರೆ ಅವ್ರೇನಾದರೂ ಅವ್ರಿಗೋಸ್ಕರ ಮಾಡಬೇಕಾ? ಏನು ಮಾಡದೆ ಹೋದ್ರೂ ಪ್ರೀತಿ ಬರುತ್ತಾ? ಇದೆಲ್ಲದ್ರ ಬಗ್ಗೆನೂ ಇವತ್ತು ಮಾತಾಡೋಣ. ಸೊ ನಾವು ನಾರ್ಮಲ್ ಆಗಿ ಶುರು ಮಾಡಿದ ಹಾಗೆ ಚಿಕ್ಕ ವಯಸ್ಸಿಂದಾನೇ ಶುರು ಮಾಡೋಣ. ನಾವು ಚಿಕ್ಕ ಮಕ್ಕಳಿದ್ದಾಗ ನಮಗೆ ಅಪ್ಪ ಅಮ್ಮಂದ್ರೆ ಪ್ರೀತಿ ತೋರಿಸ್ತಾರೆ. ನಮ್ಗೆ ಅವ್ರ ಕಂಡ್ರೆ ತುಂಬ ಇಷ್ಟ ಇರುತ್ತೆ. ಅವ್ರ ಮೇಲೆ ನಮಗೆ ಪ್ರೀತಿ, ಇಟ್ಸ್ ಲವ್, ಪ್ಯೂರ್ ಲವ್. ಎಕ್ಸ್ಪೆಕ್ಟೇಷನ್ ಅನ್ನಾದರೂ ಇಟ್ಕೊಂಡು ಮಾಡ್ತೀವ ನಾವು ಪ್ರೀತಿನ? ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು, ಒಳ್ಳೆ ಸೈಕಲ್ ಕೊಡಿಸ್ಲಿ, ಒಳ್ಳೆ ಬಟ್ಟೆ ಕೊಡಿಸ್ಲಿ, ಈ ಥರ ಎಲ್ಲ ತಲೆಯಲ್ಲಿ ಇಟ್ಕೊಂಡು ಮಾಡ್ತೀವ. ಸ್ಟಾರ್ಟಿಂಗ್ ನಾವು ಹುಟ್ಟಾಗ್ಲಿಂದ ಒಂದು ಸರ್ಟನ್ ಏಜ್ ಬರೋವರೆಗೂ ಎಕ್ಸ್ಪೆಕ್ಟೇಷನ್ ಅನ್ನೋದು ಮನುಷ್ಯನಿಗಿರಲ್ಲ. ಸೊ ಪ್ರೀತಿ ಅನ್ನೋದು ಅವಾಗ್ಲಿಂದನೂ ಇರುತ್ತೆ. ಸೊ ಈ ವಿಷಯದಲ್ಲಿ ಎಕ್ಸ್ಪೆಕ್ಟೇಷನ್ ಅನ್ನೋದು ಸ್ವಲ್ಪ ಕಮ್ಮಿ ಅಂತ ನನಗನ್ಸುತ್ತೆ. ಮೇ ಬಿ ಏಜ್ ಆಗ್ತಾ ಇದ್ದಂಗೆ ಎಕ್ಸ್ಪೆಕ್ಟೇಷನ್ ಬರ್ಬೋದು, ಕೋಪ ಬರ್ಬೋದು, ಬಟ್ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ನನ್ನ ಒಪಿನಿಯನ್ ಇದು. ಅಲ್ಲಿಂದ ಬರೋಣ ಟೀನೇಜ್ ಕಲರ್ಫುಲ್. ಸೊ ಈ ಏಜಲ್ಲಿ ನಮಗೆ ಒಂದು ಹುಡುಗಿ ಮೇಲಾಗಿ ಒಂದು ಹುಡುಗನ ಮೇಲಾಗಿ ಪ್ರೀತಿ ಬರೋಕ್ಕೆ ಶುರು ಆಗುತ್ತೆ. ಇದು ಯಾವ ಥರ ಪ್ರೀತಿ? ಈ ಪ್ರೀತಿ ಬಗ್ಗೆ ಏನು ಮಾತಾಡಬೇಕು? ಇದ್ರ ಬಗ್ಗೆ ನನಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಮೇ ಬಿ ಅವ್ರು ತುಂಬ ಚೆನ್ನಾಗಿದ್ದಾರೆ ಅಂತ ಇಷ್ಟಪಡೋದಾಗಿ, ಇಲ್ಲ ಅವರು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತ ಇಷ್ಟಪಡೋದಾಗಿ, ಇಲ್ಲ ಅವ್ರ ಹತ್ರ ನಮಗೆ ಬೇಕಾಗಿರೋದು ಏನೋ ಇದೆ ಅಂತ ಇಷ್ಟಪಡೋದಾಗಿ, ಈ ಥರ ತುಂಬ ರೀತಿಯಾಗಿ ಇಷ್ಟಪಡ್ತೀವಿ. ಅದನ್ನು ಲವ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಅನಿಸುತ್ತೆ. ಇಲ್ಲ ಅಂದರೆ ಬೇರೆ ಥರ ಇಂಟ್ರೆಸ್ಟ್ ಅವ್ರ ಮೇಲಿದ್ದು ಅದನ್ನು ಲವ್ ಅಂತ ಕನ್ಸಿಡರ್ ಮಾಡ್ತೀವ? ಇಲ್ಲ ಲವ್ ಅನ್ನೋ ಪದಕ್ಕೆ ನಮ್ಗೆ ಅರ್ಥನೇ ಗೊತ್ತಿಲ್ಲ. ಅಲ್ಲಿಂದ ಸರ್ಟೈನ್ ಏಜ್ ಆದಮೇಲೆ ಮದುವೆ ಅನ್ನೋದು ಬರುತ್ತೆ. ಮದುವೆಯಲ್ಲಿ ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್ ಅಂದ ತಕ್ಷಣ ನಾನು ಆ್ಯಸ್ ಯೂಶುವಲ್ ಹೇಳ್ದಂಗೆ ಒಂದು ಹುಡುಗಿ ಇಬ್ಬರು ಇಷ್ಟಪಟ್ಟು ಒಂದು ಸರ್ಟೈನ್ ಡೇಸ್, ತುಂಬ ತಿಂಗಳುಗಳು, ಒಂದು ವರ್ಷಗಳು ಕಮಿಟ್ಮೆಂಟಲ್ಲಿದ್ದು ಅವ್ರ ಮುಂದೆ ನಾವು ನೆಕ್ಸ್ಟ್ ಸ್ಟೆಪ್ ತೊಗೊಳ್ಳೋಣ ಅಂತ ಮದುವೆ. ಸೊ ಅವರಲ್ಲಿ ಮೊದಲಿಂದಾನೇ ಲವ್ ಇತ್ತು ಅನಿಸುತ್ತೆ, ಇದೆ ಅನಿಸುತ್ತೆ, ಮುಂದೆನೇ ಇರುತ್ತೆ ಅನ್ಸುತ್ತೆ. ಬಟ್ ಅರೇಂಜ್ ಮ್ಯಾರೇಜ್ ಅಂತ ಬಂದಾಗ ಮನೆಯವರು ಕರ್ಕೊಂಡೋಗಿ ತೋರಿಸ್ತಾರೆ, ಒಂದ್ಸತಿ ನೋಡ್ತೀವಿ, ನೋಡಿದ ತಕ್ಷಣ ಇಷ್ಟಪಟ್ಟು ಕೆಲವೇ ತಿಂಗಳಲ್ಲಿ ಮದುವೆ. ಇಲ್ಲಿ ಇಷ್ಟ, ಲವ್ ಅನ್ನೋದಕ್ಕೆ ಅರ್ಥ ಗೊತ್ತಾಗಲ್ಲ. ಸ್ಟಾರ್ಟಿಂಗಲ್ಲಿ ಅದು ಏನು ಅಂತಲೇ ಗೊತ್ತಾಗಲ್ಲ. ಮದುವೆ ಆದಮೇಲೆ ಮೇ ಬಿ ಟೈಮ್ ತೊಗೊಂಡು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಆಮೇಲೆ ಲವ್ ಡೆವಲಪ್ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಬಿಕಾಸ್ ಯಾವುದನ್ನೇ ಆಗಲಿ ಯಾರನ್ನೇ ಆಗಲಿ ನೋಡಿದ ತಕ್ಷಣ ನನಗೆ ಅವ್ರ ಮೇಲೆ ಲವ್ ಬಂದುಬಿಡ್ತು ಅನ್ನೋದು ಸುಳ್ಳು ಅಂದ್ಕೊಳ್ತೀನಿ ನಾನು. ಒಂದು ಊಟನಾದ್ರೂ ನಾವು ತುಂಬ ಇಷ್ಟಪಟ್ಟು ತಿನ್ನಬೇಕು ಅಂದರೆ ಅದರ ಟೇಸ್ಟ್, ಅದರಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತಾಗಬೇಕು. ನೋಡಿದ ತಕ್ಷಣ ಅದು ತುಂಬ ಚೆನ್ನಾಗಿದೆ, ನಾನು ತುಂಬ ಇಷ್ಟಪಟ್ಟು ತಿಂತೀನಿ ಅಂತ ನಾವೇ ಡಿಸೈಡ್ ಮಾಡ್ಕೊಳಕ್ಕಾಗತ್ತಾ? ಸಾಧ್ಯ ಇಲ್ಲ ಅಂದ್ಕೊಳ್ತೀನಿ. ಓಕೆ, ಒಂದು ಮದುವೆ ಆದಮೇಲೆ ಒಂದು ಟೈಮ್ ಹಿಡಿದು ಅಲ್ಲಿ ಪ್ರೀತಿ ಶುರುವಾಗಿ ಮಕ್ಳುಗಳಾಗತ್ತೆ. ಇವಾಗ ಮಕ್ಕಳು ನನ್ನ ಮಕ್ಕಳು ಅನ್ನೋದು ಒಂದಿದ್ರೆ, ಇನ್ನೊಂದು ಮಕ್ಕಳೆಲ್ಲರೂ ಒಂದೇ. ಯಾರ ಮಕ್ಕಳಿದ್ರೂ ಒಂದೇನು. ಬಟ್ ಪ್ರೀತಿ ಎಲ್ಲರ ಮೇಲೂ ಒಂದೇ ಇರುತ್ತಾ? ಲವ್ ಎಲ್ಲರ ಮೇಲೂ ಒಂದೇ ಇರುತ್ತಾ? ಇವಾಗ ನಿಮ್ಮ ಮಗು ಮೇಲೆ ಇರೋ ಪ್ರೀತಿ ನಿಮಗೆ ಲವ್ ನಿಮ್ಮ ಪಕ್ಕದ ಮನೇಲಿ ಇರೋ ಮಗು ಮೇಲೆ ಇರೋಕ್ಕೆ ಸಾಧ್ಯನಾ? ಇಸ್ ಇಟ್ ಟ್ರೂ? ನನಗೇನೋ ಡೌಟ್ ಅನ್ಸುತ್ತೆ. ಇವಾಗ ಅನಿಮಲ್ ಲವರ್ ಅಂತ ಹೇಳ್ತಾರೆ. ಅನಿಮಲ್ ಲವರ್ ಅಂದರೆ ಅವ್ರ ಮನೆಯಲ್ಲಿ ಒಂದು ಪ್ರಾಣಿ ಸಾಕಿದ್ರೆ, ಒಂದು ನಾಯಿ ಆಗಲಿ, ಬೆಕ್ಕಾಗಲಿ, ಇನ್ನೊಂದಾಗಲಿ, ಅದರ ಮೇಲೆ ಯಥೇಚ್ಛವಾಗಿ ಪ್ರೀತಿ ಇರುತ್ತೆ ಅವ್ರಿಗೆ. ಕೆಲವರು, ಎಲ್ಲರೂ ಅಲ್ಲ, ಬೀದಿಲಿರೋ ನಾಯಿನ ಹತ್ರ ಸೇರಿಸಲ್ಲ. ಇದನ್ನು ನಾನು ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ, ಅದಕ್ಕೆ ಹೇಳ್ತಾ ಇರೋದು. ಇಲ್ಲಿ ಅನಿಮಲ್ ಲವ್ ಎಲ್ಲಿಂದ ಬರುತ್ತೆ? ಅವ್ರ ಮನೇಲಿರೋದನ್ನ ಅಂದ್ರೆ ನಮ್ಮ ಮಕ್ಕಳನ್ನ ನಾವು ಎಷ್ಟು ಇಷ್ಟಪಡ್ತಿದ್ದೀವೋ ಅಷ್ಟು ಇಷ್ಟ ನಾವು ಬೇರೆಯವ್ರನ್ನ ಪಡಲ್ಲ ಅನ್ನೋ ಥರ ಒಂದು. ಇನ್ನೊಂದು ಸ್ಟೋರಿ ಹೇಳ್ತೀನಿ. ನನ್ನ ಫ್ರೆಂಡಿಗೆ ಮದುವೆಗೂ ಮುಂಚೆ ಮಕ್ಕಳನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಅವನೇನು ಹೇಳ್ತಿದ್ದ ಅಂದರೆ, ತುಂಬ ಇರಿಟೇಟಿಂಗು, ತುಂಬ ಸೌಂಡ್ ಮಾಡ್ತಾರೆ, ತುಂಬ ಆಟ ಮಾಡ್ತಾರೆ, ಎಲ್ಲದಕ್ಕೂ ಇರಿಟೇಟ್ ಆಗ್ತೀನಿ ನಾನು, ಅದು ಇದು ಅಂತ ಹೇಳ್ತಿದ್ದ. ಇವಾಗ ಅವ್ನಿಗೆ 2 ಮಗು ಇದೆ. ಇವತ್ತು ಅವನ ಹತ್ರ ನಾನು ಹೋಗಿ ಮಾತಾಡಿದ್ರೆ ಅವನೇನು ಹೇಳ್ತಾನೆ ಅಂದರೆ, ಇರಿಟೇಟ್ ಆಗಿ ಏನಾದರೂ ಆಗಲಿ ಅದೊಂದು ಕ್ಯೂಟ್ನೆಸ್ಸು, ಅದೊಂದು ಇನ್ನೋಸೆನ್ಸು, ಅದರಲ್ಲಿ ಒಂದು ಲವ್ ಇದೆ, ಅಟ್ಯಾಚ್ಮೆಂಟ್ ಇದೆ ಅನ್ನೋ ಥರ ಮಾತಾಡ್ತಾನೆ. ಸೊ ಸರ್ಟನ್ ಪೀರಿಯಡ್ ಆಫ್ ಟೈಮಲ್ಲಿ ಅವ್ನು ಏನಕ್ಕೆ ಇಷ್ಟೊಂದು ಚೇಂಜ್ ಆದ? ಲವ್ ಅಲ್ಲೇ ಬೇರೆ ಇತ್ತಾ, ಇಲ್ಲೇ ಬೇರೆ ಇತ್ತಾ? ಏಜ್ ಪ್ರಕಾರ ಲವ್ ಚೇಂಜ್ ಆಗುತ್ತಾ? ನನಗಿದಕ್ಕೆ ಆನ್ಸರ್ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ಮಾತಾಡೋಣ. ನೆಕ್ಸ್ಟ್ ಬರುತ್ತೆ ನಮ್ಮದು. ಇದ್ರ ಮೇಲೆ ನಮಗೆ ಪ್ರೀತಿ ಜಾಸ್ತಿ. ಬೇರೆಯವ್ರದ್ದು ಅನ್ನೋದ್ರ ಮೇಲೆ ಅಂಥ ಪ್ರೀತಿ ಇಲ್ಲ.
ಅಸಡ್ ಈ ಥರ ಇರಬೇಕಾ ನಾವು? ನಮ್ದನ್ನು ಮಾತ್ರ ತುಂಬ ಚೆನ್ನಾಗಿ ನೋಡಿಕೊಂಡು ಪ್ರೀತಿಯಿಂದ ನಮ್ಮ ಮಕ್ಕಳನ್ನ ಮಾತ್ರ ನೋಡ್ಕೋಬೇಕು, ಅವ್ರಿಗೆ ಮಾತ್ರ ಗೌರವ ಕೊಡಬೇಕು, ಅವ್ರಿಗೆಲ್ಲ ಮಾಡಬೇಕು. ಆದರೆ ಬೇರೆಯವ್ರ ಮಕ್ಕಳಾದರೆ ಅವ್ರ ಮೇಲೆ ಎಂಥ ಪ್ರೀತಿ ಇರಲ್ಲ, ಏನು ಬೇಕಾದರೂ ಯಾವ ರೀತಿ ಬೇಕಾದರೂ ಅವ್ರ ಜೊತೆ ನಡ್ಕೋಬಹುದಾ? ಇದು ಕ್ವಶನ್ ಮಾರ್ಕ್. ನನ್ನ ಪ್ರಕಾರ ತಪ್ಪು ಅಂತ ನಾನು ಅಂದ್ಕೊಂಡಿದ್ದೀನಿ, ಬಟ್ ಅದು ನನ್ನ ಒಪಿನಿಯನ್. ನಿಮ್ಗೇನು ಅನಿಸುತ್ತೆ ನನಗೆ ಗೊತ್ತಿಲ್ಲ. ಎರಡನೇದು, ಪ್ರೀತಿ ಅಂತ ಬಂದಾಗ ಎಕ್ಸ್ಪೆಕ್ಟೇಷನ್ ಇರಬೇಕಾ? ಇವಾಗ ಒಂದು ಗರ್ಲ್ ಫ್ರೆಂಡ್ಗೆ ಒಬ್ಬ ಬಾಯ್ ಫ್ರೆಂಡ್ಗೆ ನನ್ನ ಬಾಯ್ ಫ್ರೆಂಡ್ ನನಗೆ ಯಾವಾಗಲೂ ಹೊರಗಡೆ ಕರ್ಕೊಂಡೋಗ್ಬೇಕು, ಶಾಪಿಂಗು ಕರ್ಕೊಂಡೋಗ್ಬೇಕು, ನನಗೆ ಅದು ಮಾಡಬೇಕು ಇದು ಮಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರಬೇಕಾ? ಅದೇ ಒಂದು ಹುಡುಗನಿಗೆ ಸೇಮ್ ಎಕ್ಸ್ಪೆಕ್ಟೇಷನ್, ನನ್ನ ಗರ್ಲ್ ಫ್ರೆಂಡ್ ಯಾವಾಗಲೂ ನನ್ನ ಜೊತೆ ಇರಬೇಕು, ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ಬೇಕು, ನನಗೇನು ಇಷ್ಟ ಅದನ್ನು ಮಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಅವ್ನಿಗಿರ್ಬೇಕಾ? ಈ ಬಟ್ಟೆ ವಿಷಯಕ್ಕೂ ಬರ್ತೀನಿ ನಾನು. ಕೆಲವ್ರಿಗೆ ಇದೇ ರೀತಿ ಬಟ್ಟೆ ಹಾಕ್ಬೇಕು, ನನ್ನ ಗರ್ಲ್ ಫ್ರೆಂಡ್ ಆಗಲಿ ಬಾಯ್ ಫ್ರೆಂಡ್ ಆಗಲಿ ನಾವು ಹಿಂಗೆ ಇರಬೇಕು, ಇದೇ ಲೈಫ್ ಸ್ಟೈಲ್ ಫಾಲೋ ಮಾಡಬೇಕು ಅನ್ನೋದೆಲ್ಲ ಇರುತ್ತೆ. ಸೊ ಒಂದು ಸತಿ ಒಬ್ಬರನ್ನ ನೀವು ಇಷ್ಟಪಟ್ರಿ ಅಂದ್ರೆ ನೀವು ನಿಮ್ಮನ್ನು ಇಷ್ಟು ಚೇಂಜ್ ಮಾಡ್ಕೋಬೇಕಾ? ಇಟ್ ನೆಸಸರಿ. ಇದನ್ನು ಲವ್ ಅಂತ ಕರೀತಾರ? ಇಲ್ಲ ನಾವು ಹೇಗಿದ್ದೀವೋ ಅದನ್ನು ಸ್ವೀಕಾರ ಮಾಡ್ತಾರಲ್ಲ ಅದನ್ನು ಲವ್ ಅಂತ ಕರೀತಾರ? ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಮೂರನೇದು, ಲವ್ ಕೋಪಾಗು ಎಕ್ಸ್ಪೆಕ್ಟೇಷನ್ಗೂ ಏನು ಸಂಬಂಧ? ನೀನೇನೋ ನನಗೆ ಮಾಡಲಿಲ್ಲ, ನೀನು ನನಗೆ ಟೈಮ್ ಕೊಡ್ತಾ ಇಲ್ಲ, ನೀನು ನನಗೆ ಅರ್ಥ ಮಾಡ್ಕೊಂಡಿಲ್ಲ, ನನ್ನ ಫ್ರೆಂಡ್ಸು ಅವ್ರ ಬಾಯ್ ಫ್ರೆಂಡ್ ಜೊತೆ ಬರ್ತಾರೆ, ಗರ್ಲ್ ಫ್ರೆಂಡ್ ಜೊತೆ ಬರ್ತಾರೆ, ನೀನು ನನ್ನ ಜೊತೆ ಎಲ್ಲೂ ಬರ್ತಾ ಇಲ್ಲ, ಟೈಮ್ ಕೊಡ್ತಾ ಇಲ್ಲ. ಮೇ ಬಿ ಆ ಇಂಡಿವಿಜುವಲ್ಲು ಅವನ ಜೀವನದ ವರ್ಕೆಲ್ಲೋ ಅವಳ ಜೀವನದ ವರ್ಕೆಲ್ಲೋ ಬ್ಯುಸಿ ಇರ್ಬೋದು, ಇಲ್ಲ ಆ ಟೈಮಲ್ಲಿ ಏನೋ ಇಂಪಾರ್ಟೆಂಟ್ ವಿಷಯ ಮಾಡ್ತಿರ್ಬೋದು. ಈ ಸಣ್ಣ ಸಣ್ಣ ವಿಷಯಕ್ಕೋಸ್ಕರ ಬ್ರೇಕಪ್ ಅಂತ ಆಗ್ತಾಯಿದೆ ಇತ್ತೀಚೆಗೆ. ಅದನ್ನು ಲವ್ ಅಂತೀರ? ನೆಕ್ಸ್ಟ್ ಪ್ಯಾಚಪ್ ಅಂತ, ಕಮಿಟ್ಮೆಂಟ್ ಅಂತ, ಇವಾಗ ಜೆನ್ಝಿ ಅಂತ ಬಂದಿದ್ದಾರಲ್ಲ, ಈ ಲೆವೆಲಲ್ಲಿ ಕೆಲವು ವರ್ಡ್ಸ್ಗಳು ಕೇಳ್ಬಿಟ್ಟೆ ನಾನು. ಬೆಂಚಿಂಗ್ ಅಂತ, ಸಿಚುಯೇಷನ್ಶಿಪ್ ಅಂತ. ಸೊ ಇದೆಲ್ಲ ಪಾರ್ಟಲ್ಲೂ ಲವ್ ಅನ್ನೋದು ಇದೆಯಾ ಇಲ್ವಾ? ಇದ್ರೆ ಇಸ್ ಇಟ್ ಜೆನ್ಯೂನ್ ಆರ್ ನಾಟ್? ನನಗೆ ಗೊತ್ತಿಲ್ಲ, ತುಂಬಾ ಡೌಟ್ ಇದೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಮನೆಯಲ್ಲಿ ಒಂದು ಮಗು ಓದ್ತಾ ಇರುತ್ತೆ, ಸ್ಕೂಲ್ಗೆ ಹೋಗ್ತಾ ಇರುತ್ತೆ, ಅವ್ರ ಅಪ್ಪ ಅಮ್ಮನಿಗೆ ಅವನು ಒಳ್ಳೆ ರೀತಿಲಿ ಮಾರ್ಕ್ಸ್ ತೆಗಿಬೇಕು, ಕಾಲೇಜಿಗೆ ಟಾಪರ್ ಆಗಬೇಕು, ಸ್ಟೇಟ್ಗೆ ಟಾಪರ್ ಆಗಬೇಕು ಅಂತ ಇರುತ್ತೆ. ಅವನು ಅದನ್ನು ತಲೆಯಲ್ಲಿ ಇಟ್ಕೊಂಡು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾನೆ. ಅವನ ಗೋಲ್ ಅದಿರೋದಿಲ್ಲ. ಲಾಸ್ಟಲ್ಲಿ ರಿಸಲ್ಟ್ ಬಂದಾಗ ಅವನು ಅಷ್ಟೊಂದು ಚೆನ್ನಾಗಿ ಮಾರ್ಕ್ಸ್ ಬಂದಿರಲ್ಲ. ಆವಾಗ ಅವ್ರ ಅಪ್ಪ ಅಮ್ಮ ಅವನ ಮೇಲೆ ಬೇಜಾರು ಮಾಡ್ತಾರೆ. ಅಲ್ಲಿ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಇವ್ರಿಗೆ. ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ ಅಂತ ಇವನೇನು ಹೇಳಿರಲಿಲ್ಲ. ಈ ವಿಷಯದಿಂದ ಅವ್ರಿಗೆ ಲವ್ ಕಮ್ಮಿ ಆಗುತ್ತೆ, ಅವನ ಮೇಲೆ ಕೋಪ ಮಾಡ್ಕೋತಾರೆ. ನೀನು ನನ್ನ ಮಗನೇ ಅಲ್ಲ ಅಂತ ಕೆಲವು ವಿಷಯದಲ್ಲಿ ನಾನು ಕೇಳ್ಪಟ್ಟಿದ್ದೀನಿ, ಪರ್ಸ್ನಲ್ ಒಪಿನಿಯನ್. ಏನೋ ಒಂದು ಟೇಷನ್ ಅಚೀವ್ ಮಾಡಲಿಲ್ಲ ಅಂದ ತಕ್ಷಣ ನಿನ್ನ ಕೈಲೇನೂ ಆಗಲ್ಲ, ನೀನು ನನ್ನ ಮಗ ಆಗೋಕ್ಕೂ ಲಾಯಕ್ಕಿಲ್ಲ, ಈ ಥರ ಕೆಲವು ವಿಷಯಗಳು ನಾನು ನೋಡಿದ್ದೀನಿ ಕೂಡ. ಸೊ ಇಸ್ ಇಟ್ ಲವ್? ಇಲ್ಲ ಆ ಟೈಮಲ್ಲಿ ಮಾತ್ರ ಅವ್ರು ಆ ಥರ ಬಿಹೇವ್ ಮಾಡ್ತಾರ? ಇರ್ಬೋದೇನೋ. ಇದ್ರ ಬಗ್ಗೆ ಇನ್ನು ಮುಂದೆ ಡಿಸ್ಕಷನ್ ಮಾಡೋಕ್ಕೆ. ನೆಕ್ಸ್ಟು, ಇವಾಗ ಹೆಂಡತಿ ಫ್ಯಾಮಿಲಿ ಅಂತ ಬಂದಾಗ್ಲೂ ಹೆಂಡತಿಯನ್ನು ಅವಳದಾದ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ನನ್ನ ಗಂಡ ಅನ್ನೋನು ನನಗೆ ಟೈಮ್ ಕೊಡಬೇಕು, ಆ್ಯಂಡ್ ಜೊತೆಯಲ್ಲಿ ಬೇರೆಯವ್ರ ಥರ ನಾವು ಚೆನ್ನಾಗಿರಬೇಕು, ಆ್ಯಂಡ್ ನನಗೆ ಇದು ಬೇಕು ಅದು ಬೇಕು. ಮಕ್ಳಿಗೂ ಅಷ್ಟೇ ತುಂಬ ಒಳ್ಳೆ ರೀತಿಯಲ್ಲಿ ಎಜುಕೇಷನ್ ಕೊಡಿಸ್ಬೇಕು, ಸರ್ಟನ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇದೆಲ್ಲ ನಾವೇ ಮಾಡ್ಕೊಂಡಿರೋದು ಸೊಸೈಟಿಲಿ. ಇದಿಷ್ಟೂ ಆಗಲ್ವಲ್ಲ, ಆ ಟೈಮಲ್ಲಿ ಹೆಂಡತಿಗೆ ಮೊದಲಿದ್ದಿದ್ದು ಲವ್ ಕಮ್ಮಿ ಆಗ್ಬಿಡತ್ತೆ. ಆಗ್ಬೋದೇನೋ, ಅಗ್ದೇನೋ ಇರ್ಬೋದೇನೋ. ಇಲ್ಲ ಅವರು ನಮ್ಮ ಜೊತೆ ನಿಂತ್ಕೊಂಡು ಸಾಥ್ ಕೊಟ್ಕೊಂಡು ಅಚೀವ್ ಮಾಡೋಕ್ಕೆ ಹೆಲ್ಪ್ ಮಾಡ್ಬೋದೇನೋ. ಇಲ್ಲ ಇನ್ನೊಂದು ಕೇಸಲ್ಲಿ ಗಂಡನ ಹೆಂಡತಿ ಕಡೆಯಿಂದ ಸರ್ಟನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅವಳು ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲ ಮನೇಲಿದ್ದಾಗ ನಾನು ಬಂದಾಗ ನನ್ನನ್ನು ಚೆನ್ನಾಗಿ ನೋಡ್ಕೊಬೇಕು, ನಾನು ಸುಸ್ತಾಗಿ ಬಂದಿರ್ತೀನಿ. ಇಟ್ ಡಸಂಟ್ ಮೀನ್ ಈಕ್ವಾಲಿಟಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಚಿಕ್ಕ ಎಕ್ಸ್ಪೆಕ್ಟೇಷನ್ಸ್ ಅದಾಗದೆ ಹೋದಾಗ ಬೇಜಾರು ಮಾಡಿಕೊಂಡು ನನ್ನ ಜೀವನನೇ ಹಿಂಗಾಗೋಯ್ತಲ್ಲ, ನಮ್ಮಿಬ್ಬರ ನಡುವೆ ಏನೂ ಇಲ್ಲ ಅನ್ಸುತ್ತೆ, ಇವಾಗ ಡೈವರ್ಸ್ ತಗೊಳ್ಳೋಣ ಅನ್ನೋದೆಲ್ಲ ಬರುತ್ತಲ್ಲ. ಇಲ್ಲಿ ಲವ್ ಅನ್ನೋದು ಎಲ್ಲಿ ಹೋಗ್ತಾ ಇದೆ? ಪ್ಯೂರ್ ಲವ್ ಇದ್ದಿದ್ರೆ ಈ ಥರ ಆಗ್ತಿತ್ತ? ಮೇ ಬಿ ಇಬ್ಬರು ಕುತ್ಕೊಂಡು ಮಾತಾಡಿ ಸಾರ್ಟ್ ಮಾಡ್ಕೋಬೋದಿತ್ತೇನೋ. ಕೆಲವರು ಅದನ್ನು ಮಾಡ್ತಾರೆ, ಆದರೂ ಸರಿ ಆಗಲ್ಲ. ಸೊ ಅವ್ರು ಮುಂಚೆ ಇದ್ದಾಗ ಲವ್ ಇತ್ತು, ಲಾಸ್ಟಲ್ಲಿ ಲವ್ ಇಲ್ವಾ? ಈ ಪ್ರೀತಿ ಅನ್ನೋದೇನು ಯಾವಾಗಿರುತ್ತೆ ಯಾವಾಗಿರ್ತದೆ. ನಾವು ಕೆಲವ್ರನ್ನ ಕಳ್ಕೊಂಡಾಗ ತುಂಬ ಹೇಳ್ತೀವಿ, ಕೇಳಿದ್ರೆ ಅವ್ರ ಮೇಲೆ ಅಷ್ಟು ಇಷ್ಟ ಇತ್ತು, ಅಷ್ಟು ಪ್ರೀತಿ ಇತ್ತು, ಅಷ್ಟು ಗೌರವ ಇತ್ತು ಅಂತ ಹೇಳ್ತೀವಿ. ಅದೇ ಕೆಲವರು ಬದುಕಿದ್ದಾಗ ಕೆಲವು ಕಾರಣಗಳಿಂದ ಏನೋ ಪ್ರಾಬ್ಲಮ್ ಆಗಿ ನಾವು ಮಾತು ಬಿಟ್ಟಿರ್ತೀವಿ. ಆ ಟೈಮಲ್ಲಿ ಇದನ್ನೆಲ್ಲ ಯೋಚನೆ ಮಾಡೋದು. ಅಲ್ಲಿ ಲವ್ ಇರಲ್ವಾ? ಸತ್ತಾಗ ಮಾತ್ರ ನಮ್ಮ ನೆನೆಸ್ಕೊಂಡು ಅವ್ರ ಮೇಲೆ ನಮಗೆ ಲವ್ ಇತ್ತು ಅಂತ ಹೇಳ್ತೀವ. ಈ ಥರ ನೂರಾರು ಕೇಸಸ್ಗಳು ನಾನು ಹೇಳ್ಬೋದು ನಿಮ್ಗೆ. ಸೊ ಇದಿಷ್ಟು ನೋಡಿದ್ಮೇಲೆ ನಿಮ್ಗೇನು ಅನ್ಸುತ್ತೆ? ನಾನು ಆ್ಯಸ್ ಯೂಶ್ವಲ್ ನಾನು ಫಸ್ಟ್ ಡೇಯಿಂದ ಹೇಳ್ತಾ ಇರೋಂಗೆ ನನಗೆ ಕ್ಲಾರಿಟಿ ಇಲ್ಲ ಇದ್ರ ಬಗ್ಗೆ. ನಾನು ಇದ್ರ ಬಗ್ಗೆನೂ ಕ್ಲಾರಿಟಿ ತೊಗೊಬೇಕು. ಲವ್ ಅಂದ್ರೆ ಏನೋ, ಹೇಗಿರುತ್ತೆ, ಅರ್ಥ ಆಗಿಲ್ಲ ನನಗೆ ಇವತ್ತಿನವ್ರು. ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಾಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಮಾತಾಡೋಣ ಇದ್ರ ಬಗ್ಗೆ, ಸಾರ್ಟ್ ಔಟ್ ಮಾಡೋಣ. ನನಗೂ ಅದ್ರ ಬಗ್ಗೆ ತಿಳಿಲಿ, ಹೆಂಗೂ ಗೊತ್ತಿಲ್ಲ ಅಂದರೆ ಡಿಸ್ಕಷನ್ ಮಾಡಿ ತಿಳ್ಕೊಳ್ಳೋಣ. ಆದಷ್ಟು ಬೇಗ ಎಲ್ಲ ತಿಳ್ಕೊತೀವಿ ಅನ್ಕೋತೀನಿ. ಆ ದಿನ ಬರಲಿ, ಆ ದಿನ ಮಾಸ್ ತೆಗಿಯೋಣ. ಥ್ಯಾಂಕ್ ಯು.
ಇವತ್ತಿನ ಚಿಕ್ಕ ಪಾಡ್ಕಾಸ್ಟ್ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ. ಥ್ಯಾಂಕ್ ಯು ಎಲ್ಲರಿಗೂ.